ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಖಾಲಿದ್ ಮತ್ತೊಮ್ಮೆ ನಿಮ್ಮ ಮುಂದೆ ಎಂದಿನಂತೆ ಅದೇ ಪದಗಳೊಂದಿಗೆ ಪ್ರಾರಂಭಿಸುತ್ತೇನೆ. ನಮ್ಮೆಲ್ಲರ ಸೃಷ್ಟಿಕರ್ತನು ಒಬ್ಬನೇ. ಗೆಳೆಯರೇ, ಹರಪನಹಳ್ಳಿ ನೆಲದಲ್ಲಿ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಭಾನುವಾರದಂದು, ಅಂದರೆ 9ನೇ ಫೆಬ್ರವರಿ 2025ರಂದು ನಡೆಯಲಿದೆ. ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನೆಂದರೆ, ಸರ್ವರು ಬಂದುಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ರಕ್ತದಾನವನ್ನು ಮಾಡಬಹುದು. ಒಂದು ರಕ್ತದಾನ ಶಿಬಿರ ಒಂದು ನಡೀತಾ ಇರುವಂಥ ಈ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಸ್ವಲ್ಪ ವಿವರವಾಗಿ ಸರ್ ಮಲ್ಲಿಕಾರ್ಜುನ್ ಸರ್ ಅವರ ಹತ್ರ ಒಂದು ಸ್ವಲ್ಪ ನಾವು ಕೇಳೋಣ, ಬನ್ನಿ ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ರಕ್ತದಾನ ಮಾಡುವುದರಿಂದ ದಾನಿಗಳಿಗೆ ಆಗುವ ಪ್ರಯೋಜನಗಳೇನೇನು ಸರ್? ಈಗ ನೀವೇ ಹೇಳಿದರೆ ನಮ್ಮೆಲ್ಲರ ಸೃಷ್ಟಿಕರ್ತ ಒಬ್ಬನೇ ಅಂತ ಹೇಳಿ, ಅದ್ರ ಪ್ರಕಾರವೇ ಸೃಷ್ಟಿಕರ್ತ ನಮ್ಮನ್ನು ಸೃಷ್ಟಿ ಮಾಡಿದ ಮೇಲೆ ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕಾದ್ದು ನಿಜವಾದ ಧರ್ಮ. ಈ ರಕ್ತದಾನ ಮಾಡೋದರಿಂದ ಮೊದಲನೇದಾಗಿ ಒಂದು ದೊಡ್ಡ ತೃಪ್ತಿ ಇರುತ್ತೆ. ಈಗ ನಾವು ಯಾರಿಗೂ ಅನ್ನ ಹಾಕ್ತೀವಿ, ಎಷ್ಟು ದಿವಸ ಬದುಕಿಸ್ಬೋದು? ಒಂದು ಕಣ್ಣು ಕೊಡ್ತೀವಿ, ಎಷ್ಟು ದಿವಸ? ಒಂದು ಕಣ್ಣು ಕೊಟ್ಟರೆ ಜೀವ ಕೊಟ್ಟಂಗಲ್ಲ, ಆದರೆ ರಕ್ತದಾನ ಮಾಡಿದರೆ ಜೀವವನ್ನೇ ಕೊಟ್ಟ ಹಾಗೆ. ಆ ಕಾರಣದಿಂದ ರಕ್ತದಾನ ಅತ್ಯಂತ ಶ್ರೇಷ್ಠವಾದ ದಾನ. ಇದು ಮೊದಲನೇದಾಗಿ ನಮಗೆ ಕೊನೆ ತನಕ ನಾವು ತುಂಬ ಒಳ್ಳೆಯ ಕೆಲಸ ಮಾಡಿದ್ವಿ ಅನ್ನೋ ಒಂದು ದೊಡ್ಡ ಹೆಮ್ಮೆ. ಯಾಕೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಯ ರಕ್ತದಾನದಿಂದ 4 ಜನರ ಜೀವನ ಉಳಿಸ್ಬೋದು. 4 ಜನರ ಆ ರಕ್ತವನ್ನು ಏನು ಮಾಡ್ತೀವಿ ಅಂದರೆ, 4 ಪ್ರಮುಖ ವಿಭಾಗಗಳಾಗಿ ಮಾಡಿ 4 ಬೇರೆ ಬೇರೆ ಕಾಯಿಲೆಗಳಿಗೆ ಆ ರಕ್ತವನ್ನು ಕೊಡ್ತೀವಿ. ಆದ್ದರಿಂದ ನಾವು 4 ಜನರ ಜೀವವನ್ನು ಒಬ್ಬ ವ್ಯಕ್ತಿ ರಕ್ತದಾನ ಮಾಡೋದ್ರಿಂದ ಮಾಡ್ಬೋದು. ಇದು ಮೊದಲನೇ ಪ್ರಯೋಜನ. ಅಂದರೆ ಏನು ಅಂದರೆ, ನಮ್ಮ ಒಳಗಡೆ ಒಂದು ದೊಡ್ಡ ಹೆಮ್ಮೆ, ಒಂದು ಖುಷಿ, ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ ಅನ್ನೋ ಒಂದು ಖುಷಿ ಉಳಿಯುತ್ತೆ. ಎರಡನೇದು, ನಾವು ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಮತ್ತೆ ರಕ್ತ ಶೇಖರಣೆಯಾಗಿ ಅದು ಹೊಸ ರಕ್ತ ನಮ್ಮಲ್ಲಿ ಏನು ಇದುವರೆಗೂ ನಾವು ಜೀವನದಲ್ಲಿ ಪಡ್ಕೊಂಡಿರೋ ಕೊಲೆಸ್ಟ್ರಾಲ್ ಏನಿದೆ, ಆ ಕೊಲೆಸ್ಟ್ರಾಲ್ ಅಂಶ ಕಡಿಮೆಯಾಗಿ ತುಂಬ ಒಳ್ಳೆಯ ರಕ್ತ ನಮ್ಮ ದೇಹದಲ್ಲಿ ಸಂಚಾರ ಆಗಿ ಹೃದಯದ ರೋಗವನ್ನು ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಿಗೆ ಒಳ್ಳೆಯ ರಕ್ತವೇ ಸಂಚರಿಸೋದ್ರಿಂದ ಆ ಭಾಗಗಳು ಕೂಡ, ಉದಾಹರಣೆಗೆ ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಮಿದುಳಿರ್ಬೋದು, ಸೊ ಹಲವಾರು ಅಂಗಾಂಗಗಳಿಗೆ ಈ ಒಳ್ಳೆಯ ರಕ್ತ ಸಂಚರಿಸೋದ್ರಿಂದ ಅಲ್ಲಿ ಒಳ್ಳೆಯ ಕೆಲಸವೇ ಆಗ್ತದೆ. ಇದು ವ್ಯಕ್ತಿ ಕೊಡೋವನಿಗೆ ಆಗೋ ಕೆಲಸ. ಅದಕ್ಕೋಸ್ಕರ ನಾವು ಕೊಡೋದ್ರಿಂದ ನಮಗೂ ಒಳ್ಳೆಯದಾಗತ್ತೆ, ಬೇರೆ ಜೀವನ ಉಳಿಯುತ್ತೆ. ಸರ್, ಇದೇ ಥರ ರಕ್ತದಾನವನ್ನು ಯಾರ್ಯಾರು ಮಾಡ್ಬೋದು ಸರ್? ಯಾರ್ಯಾರು ಕೊಡ್ಬೋದು ರಕ್ತ? 18 ವರ್ಷದ ಮೇಲ್ಪಟ್ಟು 60 ವರ್ಷದ ಒಳಗಿನ ಎಲ್ಲ ಆರೋಗ್ಯಕರ ವ್ಯಕ್ತಿಗಳು ಕೂಡ ಈ ರಕ್ತವನ್ನು ಕೊಡ್ಬೋದು. ಮಹಿಳೆಯರು ಕೊಡ್ಬೋದು ಮತ್ತು ಪುರುಷರು ಕೊಡ್ಬೋದು. ಪುರುಷರು 3 ತಿಂಗಳಿಗೊಮ್ಮೆ, ಮಹಿಳೆಯರು 4 ತಿಂಗಳಿಗೊಮ್ಮೆ ರಕ್ತವನ್ನು ಕೊಡ್ಬೋದು. ಆದರೆ ಪುರುಷರಿಗೆ 350 ml ನಾವು ರಕ್ತವನ್ನು ಪಡೆದುಕೊಂಡ್ರೆ, ಹೆಣ್ಮಕ್ಳಿಗೆ ಅಷ್ಟೊಂದು ಪಡ್ಕೊಳ್ಳಲ್ಲ, 150 ml ಮಾತ್ರ ತಗೋತೀವಿ. ಮತ್ತು ಆರೋಗ್ಯ ಪ್ರತಿ 3 ತಿಂಗಳಿಗೊಮ್ಮೆ ಯಾವುದೇ ಇದು ಇಲ್ಲದೆ, ಭಯ ಇಲ್ಲದೆ ನಾವು ರಕ್ತವನ್ನು ಕೊಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಎಲ್ಲ ಆರೋಗ್ಯವಂತರು ಕೂಡ ರಕ್ತವನ್ನು ಕೊಡ್ಬೋದು. ತೂಕ 45 kg ಮೇಲಿರಬೇಕು. ಮತ್ತು HB ಅಂದರೆ ಹಿಮೋಗ್ಲೋಬಿನ್, ನಾವೇನು ಭಾಳ ಸಾಮಾನ್ಯ ಭಾಷೆಯಲ್ಲಿ ರಕ್ತ ಕಡಿಮೆ ಇದೆ, ರಕ್ತ ಜಾಸ್ತಿ ಇದೆ ಅನ್ನೋ ಭಾಷೆ ಬಳಸ್ತೀವಿ. ಇದನ್ನು HBಗೋಸ್ಕರ ಹೇಳ್ತಾರೆ. HB ಅಂದರೆ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಎಷ್ಟು ಮುಖ್ಯ ಅಂತ ಹೇಳಿದರೆ, ಅದು ನಮ್ಮ ದೇಹದಲ್ಲಿರೋ ಆಕ್ಸಿಜನನ್ನು ಪ್ರತಿಯೊಂದು ಅಂಗಾಂಗಗಳಿಗೂ ತಲುಪಿಸೋವಂಥ ಒಂದು ವಾಹಕ ಹಿಮೋಗ್ಲೋಬಿನ್. ಅದು ಚೆನ್ನಾಗಿರಬೇಕು. ಹೆಣ್ಮಕ್ಳಲ್ಲಿ 12% ಇರಬೇಕಾಗತ್ತೆ, 12 ಇರಬೇಕಾಗತ್ತೆ. ಗಂಡು ಮಕ್ಕಳಲ್ಲಿ 14% ಇರಬೇಕಾಗತ್ತೆ. 14 ಮೇಲಿದ್ದರೂ ನಡೀತದೆ. ಸರ್, ಅದೇ ಥರ ಯಾರ್ಯಾರು ರಕ್ತದಾನ ಮಾಡಬಾರ್ದು ಸರ್? ಯಾರ್ಯಾರು ರಕ್ತದಾನ ಮಾಡಬಾರ್ದು ಅಂತ ಹೇಳಿದರೆ, ಕೆಲವು ಕಾಯಿಲೆಗಳಿದ್ದಾವೆ. ಉದಾಹರಣೆಗೆ HIV, ಹೆಪಟೈಟಿಸ್ B, ಹೆಪಟೈಟಿಸ್ C, ಹೆಪಟೈಟಿಸ್ D, ಈ ರೀತಿ ಕೆಲವು ಕಾಯಿಲೆಗಳಿದ್ದಾವೆ. ಥೆಲಸೀಮಿಯಾ ಮತ್ತು
ಹಿಮೋಫಿಲಿಯಾ ಈ ಥರದ ಕಾಯಿಲೆ ಇರೋರು ರಕ್ತದಾನ ಮಾಡೋಕ್ಕೆ ಬರಲ್ಲ. ಎರಡನೇದು ಈವನ್ನು ಶುಗರು ಮತ್ತು ಬಿ ಪಿ ಇರೋರು ಕೂಡ ಹೃದಯದ ಸಂಬಂಧಿ ಕಾಯಿಲೆ ಇರೋರು ಕೊಡೋಕ್ಕಾಗಲ್ಲ, ಕೊಡಬಾರ್ದು. ಅದ್ರ ಜೊತೆಗೆ ಈ ಕೆಲವು ದುಶ್ಚಟಗಳನ್ನು ಮಾಡ್ಕೊಂಡಿರ್ತಾರೆ. ಮದ್ಯಪಾನ, ಹಿಂದಿನ ದಿವಸ ಮದ್ಯಪಾನ ಮಾಡಿ ತಿರುಗುಮಾನ ದಿವಸ ರಕ್ತವನ್ನು ಕೊಡಬಾರ್ದು. ಹಾಗೆಯೇ ಈ ತಂಬಾಕು ಪದಾರ್ಥವನ್ನು ಉಪಯೋಗಿಸಿ ರಕ್ತದಾನವನ್ನು ಮಾಡಬಾರ್ದು. ಹೀಗೆ ನಾವು ಅದಕ್ಕೆ ಮೊದಲೇ ಹೇಳಿದ್ದು ಆರೋಗ್ಯವಂತ ಚಟುವಟಿಕೆ ಇರೋರು ಕೊಡ್ಬೋದು ಅಂತ ಹೇಳಿ. ಯಾಕೆಂದರೆ ಕೊಟ್ಟು ಕೂಡ ಅದು ಮತ್ತೆ ಆಮೇಲೆ ಅದನ್ನು ನಾವು ವೇಸ್ಟ್ ಮಾಡ್ತೀವಿ, ಡಿಸ್ಕಾರ್ಡ್ ಮಾಡಿಬಿಡ್ತೀವಿ. ಅದು ಆಗಬಾರ್ದು. ಅದಕ್ಕೋಸ್ಕರ ದುಶ್ಚಟ ಮಾಡುವವರು ಹಿಂದಿನ ದಿವಸ ಮಾಡಿರಬಾರ್ದು. ಆಮೇಲೆ ತಂಬಾಕು ಹಾಕೋರು ಸುಮಾರು 1 ಗಂಟೆ 2 ಗಂಟೆ ಅವಧಿ ಹಾಕಿರಬಾರ್ದು. ತುಂಬ ಧನ್ಯವಾದಗಳು ಸರ್, ಈ ಒಂದು ಮಹತ್ವವಾದಂಥ ಒಂದು ಮಾಹಿತಿ ಕೊಟ್ಟಿದ್ದಕ್ಕೆ. ಅದೇ ಥರ ಪ್ರಿಯ ವೀಕ್ಷಕರೇ, ಈ ಒಂದು ರಕ್ತದಾನ ಶಿಬಿರ ಹಾಗೂ ರಕ್ತ ಗುಂಪಿನ ಒಂದು ಪರೀಕ್ಷೆಯ ಶಿಬಿರ ಏನಿದೆಯಲ್ಲ, ಈ ಒಂದು ಕಾರ್ಯಕ್ರಮದ ಆಯೋಜಕರು ಮರ್ಕಜಿ ಮಸ್ಜಿದ್ ಅಹ್ಲೆ ಹದೀಸ್ ಚಾರ್ಮಿನಾರ್ ಹಾಗೂ ಮದ್ರಸಾಯ್ ದಾರುಲ್ ಹುದಾ ಅರೇಬಿಯಾ ಇವರ ವತಿಯಿಂದ ನಡೀತಾ ಇದೆ. ಅದರ ಜೊತೆಗೆ ಹರಪನಹಳ್ಳಿಯ ಸರ್ಕಾರಿ ಆಸ್ಪತ್ರೆ ಹಾಗೂ ವಿವೇಕಾನಂದ ಬ್ಲಡ್ ಬ್ಯಾಂಕ್ನ ಸಹಯೋಗದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮವು 9 ಫೆಬ್ರವರಿ 2025 ನಡೆಯಲಿದೆ. ಬೆಳಗ್ಗೆ 10ರಿಂದ 5 ಗಂಟೆಯವರೆಗೆ ಈ ಒಂದು ಕಾರ್ಯಕ್ರಮ ನಡೆಯಲಿದ್ದು, ಯಾರ್ಯಾರು ಈ ಒಂದು ಒಳ್ಳೆಯ ಕಾರ್ಯಕ್ಕೆ ತಮ್ಮ ಅಮೂಲ್ಯವಾದಂಥ ಒಂದು ರಕ್ತದಾನ ಮಾಡಲಿಕ್ಕೆ ಇಚ್ಛಿಸ್ತಿರೋ ಅವರು ಬಂದುಬಿಟ್ಟು ಕೆಳಗಡೆ ಬರುವಂಥ ಒಂದು ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್, ಮತ್ತೆ ಇನ್ನೇನಾದ್ರು ಹೇಳಿಕ್ಕೆ ಬಯಸ್ತಾರೆ? ಇನ್ನೇನಿಲ್ಲ. ಈ ಎಲ್ಲ ಜನಾಂಗದವರು ಕೂಡ ಕೊಡ್ತಾರೆ. ಆದರೆ ನಾವು ನೋಡಿರೋ ಪ್ರಕಾರ ಈ ಬಳ್ಳಾರಿ, ವಿಜಯನಗರದ ಕೆಲವು ತಾಲೂಕುಗಳಲ್ಲಿ ಮುಸ್ಲಿಂ ಬಾಂಧವರು ತುಂಬ ಒಗ್ಗಟ್ಟಾಗಿ, ತುಂಬ ಒಂದು ರೀತಿಯ ಹುಮ್ಮಸ್ಸಿನಿಂದ ಕೆಲವು ಇದರಲ್ಲಿ ದಾಖಲೆಗಳನ್ನು ಮುರಿಯೋ ಮಟ್ಟಕ್ಕೆ 300ರಿಂದ 400 ಯೂನಿಟ್ಸ್ ರಕ್ತವನ್ನು ಸಂಗ್ರಹಿಸಿ ಕೊಟ್ಟಿದ್ದಾರೆ. ಹಾಗಂತ ಜನಾಂಗದ ವಿಚಾರ ಅಂತಲ್ಲ, ಎಲ್ಲ ಜನಾಂಗದವರು ಒಂದು ಶಾಂತಿಯ ತೋಟದಲ್ಲಿ ನೆಲೆಸಬೇಕು. ಎಲ್ಲ ಜನಾಂಗದವರು ಇದರಲ್ಲಿ ಪಾಲ್ಗೊಳ್ಬೇಕು. ಇದು ಜನಾಂಗ ಪ್ರೇರಿತವಂತೂ ಅಲ್ಲ. ಇದರಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಇಸಾಯಿ ಯಾರಿದ್ರೂ ಬರಲಿ, ಎಲ್ಲರೂ ಕೂಡ ಒಂದು ಸೋದರತ್ವದಿಂದ ಏನು ಬದುಕ್ತಾ ಇದ್ದೀವಿ, ಅದೇ ಥರ ಬಂದು ಇನ್ನೊಂದು ಕೆಲವು ಜೀವಗಳನ್ನು ಉಳಿಸೋದಕ್ಕೋಸ್ಕರ ನಾವು ಸಹಕರಿಸೋಣ. ಏನು ನಾವು ಕೊಟ್ಟಿರ್ತೀವಲ್ಲ ರಕ್ತ, ಆ ಜೀವ ಉಳಿದ್ರೆ ಅವರು ನಮ್ಮನ್ನು ಕೊನೆ ತನಕ ನೆನೆಸ್ಕೋತಾರೆ. ಈ ಕೆಲಸವನ್ನು ಯಶಸ್ವಿಯಾಗಿ ಮಾಡೋಣ. ಈ ಒಂದು ಯುವಕರು ಏನಿದ್ದಾರೆ, ನಿಜಕ್ಕೂ ಇವ್ರನ್ನ ನೋಡಿದ್ರೆ ಸಂತೋಷ ಆಗುತ್ತೆ. ತುಂಬ ಶ್ರಮಪಟ್ಟು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ದಯವಿಟ್ಟು ತಾವೆಲ್ಲರೂ ಕೂಡ ಸಹಕರಿಸಿದರೆ ಈ ಸಂಘಟನೆ ಇನ್ನು ಮುಂದೆ ಹೆಚ್ಚು ಒಳ್ಳೆ ಕೆಲಸ ಮಾಡೋದಕ್ಕೆ ನೀವು ಸಹಕಾರ ಕೊಟ್ಟಂಗಾಗುತ್ತೆ. ಧನ್ಯವಾದಗಳು ಸರ್, ತಮ್ಮ ಅಮೂಲ್ಯವಾದಂಥ ಒಂದು ಸಮಯ ಈ ಒಂದು ವೆಲ್ಫೇರ್ ಕೆಲಸಕ್ಕೆ ಕೊಟ್ಟಿದ್ದೀರಾ. ಧನ್ಯವಾದಗಳು.